ಸೇವೆಯ ಆರಂಭದ ವರ್ಷಗಳು. ಜಾನ್ ಹೈಡ್. ಅಧ್ಯಾಯ 2. ಅನೇಕ ಮಿಷನರಿಗಳ ತ್ಯಾಗದಿಂದಲೂ ಸೇವೆಯಿಂದಲೂ 19ನೇ ವರ್ಷದ ಕೊನೆಯಲ್ಲಿ ರಕ್ಷಕನಾದ ಯೇಸು ಕ್ರಿಸ್ತನ ಸಭೆಯು ಭಾರತ ದೇಶದ ಎಲ್ಲ ಭಾಗದಲ್ಲಿಯೂ ಹರಡಿತು. ಆಲಯಗಳಿಗೂ ಆರಾಧನೆಗಳಿಗೂ ಕೊರತೆ ಇರಲಿಲ್ಲ. ಆದಾಗ್ಯೂ ಕ್ರೈಸ್ತರಲ್ಲಿ ಸತ್ಯವೇದದ ಬಗ್ಗೆ ಅಷ್ಟಾಗಿ ಆಸಕ್ತಿ ಇರಲಿಲ್ಲ. ಆಳವಾದ ಅನುಭವವೂ ಇರಲಿಲ್ಲ. ಸಭೆಯಲ್ಲಿ ಪರಿಶುದ್ಧಾತ್ಮನಿಗೆ ಮುಖ್ಯತ್ವವನ್ನು ಕೊಡುತ್ತಿರಲಿಲ್ಲ. ಈ ಕಾರಣದಿಂದಾಗಿ ಕ್ರಿಸ್ತನ ಸುವಾರ್ತೆಯು ಅನ್ಯ ಜನಾಂಗದವರಿಗೆ ಸಾರಲ್ಪಟ್ಟಿರಲಿಲ್ಲ. ಆತ್ಮಗಳನ್ನು ಕ್ರಿಸ್ತನಿಗಾಗಿ ಆದಾಯ ಮಾಡುವ ಸೇವೆಯಲ್ಲಿ ಸಭೆಗಳು ಮುಂದುವರಿದಿರಲಿಲ್ಲ. ಮಂದಗತಿಯಲ್ಲಿ ಸಭೆಗಳು ಸಾಗುತ್ತಿದ್ದವು. ಪಂಜಾಬ್ ನಗರದಲ್ಲಿ ಕಂಡಿದ್ದು ಇದೇ ಸ್ಥಿತಿ. ಭಾರತ ದೇಶದ ಈ ಭಾಗಕ್ಕೆ ಒಬ್ಬ ಮಿಷನರಿಯಾಗಿ ಜಾನ್ ಹೈಡ್ರವರು ಬಂದಿದ್ದು 1892ರಲ್ಲಿ. ಲೋಕದವರ ದೃಷ್ಟಿಯಲ್ಲಿ ಇವರು ವಿಶೇಷ ತರಬೇತಿ ಹೊಂದಿದವರಲ್ಲ, ಶ್ರೇಷ್ಠವಾದ ತಲಾಂತುಗಳನ್ನು ಹೊಂದಿದ್ದ ಮಿಷನರಿಯಾಗಿ ಕಾಣಲ್ಪಡಲಿಲ್ಲ. ಶಾಂತಿಯಿಂದಲೂ ಸಮಾಧಾನದಿಂದಲೂ ಇದ್ದ ಒಬ್ಬ ಸಾಧಾರಣ ಮನುಷ್ಯನಾಗಿ ಕಂಡರು. ಹೊರ ದೇಶದಿಂದ ಮೊಟ್ಟಮೊದಲು ಭಾರತಕ್ಕೆ ಬಂದಿದ್ದ ಈ ಯೌವನಸ್ಥನಲ್ಲಿ ಮಕ್ಕಳು ಸಾಧಾರಣವಾಗಿ ನಿರೀಕ್ಷಿಸುವಂಥ ಉತ್ಸಾಹವಾಗಲಿ ವಾಕ್ಚಾತುರ್ಯವಾಗಲಿ ಇವರಲ್ಲಿ ಕಾಣಲಿಲ್ಲ. ಇದರೊಂದಿಗೆ ಅವರಿಗೆ ಸರಿಯಾಗಿ ಕಿವಿಯೂ ಕೇಳುತ್ತಿರಲಿಲ್ಲ. ಇದು ಅವರು ಅನ್ಯ ಭಾಷೆ ಕಲಿಯುವುದಕ್ಕೆ ಅಡ್ಡಿಯಾಗಿದ್ದಿತ್ತು. ಆದರೆ ಅವರನ್ನು ತನ್ನ ಸೇವೆಗೆ ಕರೆದವನು ಯೇಸುಕ್ರಿಸ್ತನಲ್ಲವೇ? ಆತನ ತನ್ನ ದಾಸನನ್ನು, ಅವರ ಅಂತರಂಗವನ್ನು, ಅವರ ಹೃದಯದಲ್ಲಿ ಬೋಧಿಸಿದ ಅಮೂಲ್ಯವಾದ ತಲಾಂತುಗಳನ್ನು ಪರಿಪೂರ್ಣವಾಗಿ ತಿಳಿದಿದ್ದನು. ಜಾನ್ ಹೈಡ್ರವರು ಅತಿಶಯವಾದ ಬೆಳಕನ್ನು ಬೀರುವ ಪ್ರಕಾಶಿಸುವ ಕಣ್ಣುಗಳನ್ನು ಹೊಂದಿದ್ದರು. ಅವು ಒಬ್ಬ ಪ್ರವಾದಿಯ ಹೃದಯದಲ್ಲಿ ಚಲಿಸುವ ದೈವಿಕ ಬೆಳಕನ್ನು ಪ್ರತಿಫಲಿಸುವ ಕಣ್ಣುಗಳು, ತನ್ನನ್ನು ದೃಷ್ಟಿಸಿ ನೋಡುವವರ ಮನದಾಳದ ಆಲೋಚನೆಗಳನ್ನು ಅರಿಯುವ ಕಣ್ಣುಗಳು ಎಂದು ಆ ಕಾಲದ ಮಿಷನ್ ಮೂಲಗಳು ತಿಳಿಸುತ್ತವೆ. ಅತಿ ಶೀಘ್ರದಲ್ಲಿ ಪಂಜಾಬಿನ ಸಭೆಗಳಲ್ಲಿ ಒಂದು ದೊಡ್ಡ ಉಜ್ಜೀವನ ಉಂಟಾಗಬೇಕೆನ್ನುವುದು ಸಭೆಯ ನಾಯಕನಾದ ಯೇಸುಕ್ರಿಸ್ತನ ಚಿತ್ತವಾಗಿತ್ತು. ದೇವರ ಇಷ್ಟವು ನೆರವೇರುವುದಕ್ಕಾಗಿ ಸಿಯೋಲ್ ಕೋಟ್ ನಗರದಲ್ಲಿ ಪ್ರಾರಂಭಿಸಿದ ಪಂಜಾಬ್ ಪ್ರಾರ್ಥನಾ ಗುಂಪು ಸಿದ್ಧವಾಗಿತ್ತು. ಈ ಪ್ರಾರ್ಥನಾ ಗುಂಪು ಆ ಸಭೆಗಳಲ್ಲಿದ್ದ ಪ್ರಾರ್ಥನಾ ವೀರರ ಆತ್ಮ ಭಾರವುಳ್ಳ ಪ್ರಾರ್ಥನೆ ಪ್ರಯತ್ನದ ಸಲುವಾಗಿ 1904ರಲ್ಲಿ ಸ್ಥಾಪಿತವಾಯಿತು. ತಮ್ಮ ವೈಯಕ್ತಿಕ ಜೀವಿತದಲ್ಲಿಯೂ ಪರಿಶುದ್ಧ ಸಭೆಯಲ್ಲಿಯೂ ಕ್ರಿಸ್ತನ ಪ್ರಸನ್ನತೆಯು ಶಕ್ತಿಯು ಆತನ ಮಾರ್ಗದರ್ಶನದಿಂದಲೂ ನಡೆಯುವಂಥದ್ದನ್ನು ಕಾಣಬೇಕಾದರೆ ನಾವು ಆಗಾಗ್ಗೆ ಒಟ್ಟಾಗಿ ಸೇರಿ ಒಂದೇ ಮನಸ್ಸಿನಿಂದ ಪರಿಶುದ್ಧಾತ್ಮನೊಂದಿಗೆ ಪ್ರಾರ್ಥನೆಯಲ್ಲಿ ಕೂಡಿಬರುವುದು ಬಹಳ ಅವಶ್ಯವಾದುದು ಎಂದು ಅವರುಗಳು ಚೆನ್ನಾಗಿ ತಿಳಿದಿದ್ದರು. ಇಂಥ ಪ್ರಾರ್ಥನಾ ಗುಂಪುಗಳಲ್ಲಿ ಕ್ರಿಸ್ತನ ಪ್ರೀತಿಯು ಆಜ್ಞೆಗಳು ಪ್ರಾರ್ಥನಾ ಆತ್ಮಗಳು ಕಂಡುಬಂದವು. ಇವರೆಲ್ಲರೂ ಆಗಾಗ್ಗೆ ಒಟ್ಟಾಗಿ ಸೇರಿ ಸಭೆಯ ಬೆಳವಣಿಗೆಗಾಗಿಯೂ ದೇವರ ಪ್ರೀತಿ ಅನ್ಯೋನ್ಯತೆಗಾಗಿಯೂ ರಕ್ಷಕನಾದ ಕ್ರಿಸ್ತನನ್ನು ಅರಿಯದ ಮಕ್ಕಳಿಗಾಗಿಯೂ ಭಾರದಿಂದ ಪ್ರಾರ್ಥಿಸುತ್ತಿದ್ದರು. ಪಂಜಾಬ್ ಪ್ರಾರ್ಥನಾ ಗುಂಪುಗಳು ಕ್ರಿಸ್ತನ ದೃಷ್ಟಿಯಲ್ಲಿ ಆ ಸ್ಥಳದಲ್ಲಿ ಆತನ ರಾಜ್ಯವು ಸ್ಥಾಪಿತವಾಗುವಂಥ ಒಂದು ಶ್ರೇಷ್ಠ ಸಂಗತಿಯಾಗಿ ಕಾಣುತ್ತಿತ್ತು ಎಂದು ಹೇಳಬಹುದು. ಪಂಜಾಬ್ ಸಭೆಯ ಬೆಳವಣಿಗೆಯು ಸ್ಥಿತಿಯು ಇಲ್ಲಿ ದೇವರನ್ನು ನೋಡಿ ಎಡೆಬಿಡದೆ ಪ್ರಾರ್ಥನೆಗಳು, ಅವರ ಉದ್ದೇಶಪೂರ್ವಕವಾದ ಪ್ರಯತ್ನಗಳು, ಕಾರ್ಯಗಳು ಅತಿ ಅವಶ್ಯವೆಂದು ಜಾನ್ ಹೈಡ್ರವರು ಆರಂಭದಲ್ಲಿಯೇ ಕಂಡುಕೊಂಡಿದ್ದರು. ಮೇಲೆ ಹೇಳಿದ ಪ್ರಾರ್ಥನಾ ಗುಂಪುಗಳೊಡನೆ ಅವರು ಮೊದಲಿನಿಂದಲೂ ಅವರ ಅನ್ಯೋನ್ಯತೆಯಲ್ಲಿ ಸಂಬಂಧವಿಟ್ಟುಕೊಂಡಿದ್ದರಿಂದ ಇವರು ಕೂಡ ಅವರಲ್ಲಿ ಒಬ್ಬರಂತಾಗಿದ್ದರು. ಎಲ್ಲ ಕ್ರೈಸ್ತ ಸಮುದಾಯದಲ್ಲಿಯೂ ಆತ್ಮಿಕವಾದ ಉಜ್ಜೀವನವು ಶಕ್ತಿಯುತವಾಗಿ ನಡೆಸಲ್ಪಡಬೇಕಾಗಿದ್ದರೆ ಮೊದಲು ವಿಶ್ವಾಸಿಗಳು ಒಟ್ಟಾಗಿ ಸೇರಿ ಏಕಾಗ್ರತೆಯಿಂದ ಹೋರಾಡಿ ಪರಲೋಕದ ತಂದೆಯ ಬಳಿ ಪ್ರಾರ್ಥಿಸಬೇಕು. ಇದು ಅತಿ ಅವಶ್ಯಕವಾದದ್ದು ಎಂದು ಭಕ್ತರಾದ ಡಾಲ್ಸ್ ಡಿ ಪಿನ್ನಿಯವರು ಬರೆದಿರುವ ಚರಿತ್ರೆಯಿಂದ ತಿಳಿಯಬಹುದು.
ಇದಲ್ಲದೆ ಸ್ನಾನಿಕನಾದ ಯೋಹಾನನು ಕಾಲದಿಂದ ಈವರೆಗೂ ಪರಲೋಕ ರಾಜ್ಯವು ಬಲಾತ್ಕಾರಕ್ಕೆ ಗುರಿಯಾಗಿರುತ್ತದೆ. ಬಲಾತ್ಕಾರಿಗಳು ನುಗ್ಗಿ ಅದನ್ನು ಸ್ವಾಧೀನಪಡಿಸಿಕೊಳ್ಳುತ್ತಾರೆ ಎಂದು ಸತ್ಯವೇದ ವಾಕ್ಯದಲ್ಲಿ ಹೇಳಿಲ್ಲವೇ? ಮತ್ತಾಯನ ಸುವಾರ್ತೆ 11ನೇ ಅಧ್ಯಾಯ ವಚನ 12. ಸಿಯೋಲ್ ನಗರದಲ್ಲಿ ನೂರಾರು ಕ್ರೈಸ್ತ ವಿಶ್ವಾಸಿಗಳು ಒಟ್ಟಾಗಿ ಸೇರಿ ಒಂದು ಮನಸ್ಸಿನಿಂದ ದೇವರನ್ನು ಸ್ತುತಿಸಿ ಹಾಡಿ ಕೊಂಡಾಡಿ ಸಭೆಯ ಉಜ್ಜೀವನಕ್ಕಾಗಿಯೂ ಒಳ್ಳೆಯ ಬೆಳವಣಿಗೆಗಾಗಿಯೂ ಆತ್ಮಭಾರವುಳ್ಳವರಾಗಿ ಪ್ರಾರ್ಥಿಸುತ್ತಿದ್ದರು. ಇವರುಗಳ ಮಧ್ಯದಿಂದ ದೇವರು 3 ಜನ ಸೇವಕರನ್ನು ತನ್ನ ಸೇವೆಗಾಗಿ ಆರಿಸಿಕೊಂಡನು. ಜಾನ್ ಹೈಡ್, ಮ್ಯಾಕ್ಸಿನ್ ಪ್ಯಾಟರ್ಸನ್, ಜಾರ್ಜ್ ಟರ್ನರ್ ಇವರೇ ಆ 3. ಇವರುಗಳು ಮೂಲಕವಾಗಿ ಪಂಜಾಬ್ ಸಭೆಯನ್ನು ಉಜ್ವಲವಾಗಿ ಬೆಳೆಯುವಂತೆ ಮಾಡಿ ಅದಕ್ಕೆ ಹೊಸ ಜೀವವನ್ನು ತುಂಬಲು ದೇವರು ನಿಶ್ಚಯಿಸಿದನು. ಈ 3 ಮುಖಂಡರು ಪಂಜಾಬ್ ಸಭೆಯು ಬೆಳೆಯದೆ ಫಲ ಕೊಡದೆ ಇರುವುದರ ಕಾರಣವನ್ನು ತಿಳಿಯಲು ಪ್ರಯತ್ನಪಟ್ಟರು. ತೀವ್ರವಾಗಿ ಪ್ರಾರ್ಥಿಸಲು ಯೋಚಿಸಲು ತೊಡಗಿದರು. ಅವರು ವೈಯಕ್ತಿಕವಾಗಿಯೂ ಒಟ್ಟಾಗಿಯೂ ರಾತ್ರಿ ಹಗಲು ಎಡೆಬಿಡದೆ 1 ತಿಂಗಳ ಕಾಲ ಪ್ರಾರ್ಥಿಸಿದರು. ದೇವರ ಉತ್ತರಕ್ಕಾಗಿ ಕಾದಿದ್ದರು. ಅವರಿಗೆ ಪ್ರಕಟವಾದ ಸತ್ಯವೇನೆಂದರೆ, ಸಭೆಯಲ್ಲಿರುವ ಭಾರತೀಯರು, ಐರೋಪ್ಯರು ಸೇರಿದಂತೆ ಎಲ್ಲ ಗುರುಗಳು, ಉಪಾಧ್ಯಾಯರುಗಳು, ಸುವಾರ್ತಿಕರು ಕ್ರಿಸ್ತನ ಐಕ್ಯತೆಯಲ್ಲಿ, ಆತ್ಮಿಕ ಅನುಭವದಲ್ಲಿ ಇನ್ನೂ ಆಳವಾಗಿ ಬೇರೂರಿ ನಿಲ್ಲದಿರುವುದೇ. ಇವೆಲ್ಲರೂ ತಮ್ಮನ್ನು ಸಂಪೂರ್ಣವಾಗಿ ಕರ್ತನಿಗೆ ಒಪ್ಪಿಸಿಕೊಟ್ಟು ವಾಕ್ಯದ ಮೂಲಕವಾಗಿಯೂ ಪರಿಶುದ್ಧ ಆತ್ಮನ ಮೂಲಕವಾಗಿಯೂ ಪೋಷಿಸಲ್ಪಟ್ಟು ಶಕ್ತಿಯನ್ನು ಹೊಂದಿಕೊಳ್ಳುವುದು ಅತಿ ಅವಶ್ಯಕವಾಗಿತ್ತು ಎಂಬುದು ಅವರಿಗೆ ತಿಳಿದು ಬಂತು. ಈ ಮೂಲಕವಾಗಿ ಅವರ ಸೇವೆ ಉತ್ತಮವಾಗಿ ಬೆಳೆಯಲು ಅನುಕೂಲವಾಗುತ್ತದೆ. ಅವರ ಮೂಲಕವಾಗಿ ಮಕ್ಕಳು ಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು ಅಂದನು. ಅಪೊಸ್ತಲ ಕೃತ್ಯ 1ನೇ ಅಧ್ಯಾಯ ವಚನ 8. ಇದು ಪವಿತ್ರ ಆತ್ಮನು ಕೊಡುವ ವಾಗ್ದಾನ ಅಲ್ಲವೇ? ದೇವರಿಂದ ಆರಿಸಲ್ಕೊಳ್ಳಲ್ಪಟ್ಟ ಜಾನ್ ಹೈಡ್, ಮ್ಯಾಕ್ಸಿನ್ ಪ್ಯಾಟರ್ಸನ್, ಜಾರ್ಜ್ ಟರ್ನರ್ ಈ 3 ಒಟ್ಟಾಗಿ ಸೇರಿ ಪ್ರಾರ್ಥಿಸಿ ಕ್ರಿಯೆಯಲ್ಲಿ ತೊಡಗಿದರು. ವರ್ಷಕ್ಕೊಂದು ಸಾರಿ ವಾರ್ಷಿಕ ಸಭೆ ಬಹಳ ಅವಶ್ಯವೆಂದು ಅವರುಗಳು ತಿಳಿದಿದ್ದರು. ಅದು ಪವಿತ್ರ ಸಭೆಯ ಸೇವಕರುಗಳಿಗೂ ಅವರಲ್ಲಿ ಪ್ರೀತಿ ಅನ್ಯೋನ್ಯತೆಗಳು ಬೆಳೆಯಲು ಸಹಾಯವಾಗುತ್ತದೆ. ಅದರೊಂದಿಗೆ ಅವರೆಲ್ಲರೂ ಒಟ್ಟಾಗಿ ಸೇರಿ ಸತ್ಯವೇದವನ್ನು ಆಳವಾಗಿ ಅಭ್ಯಾಸ ಮಾಡಿ ಕಲಿತು ಧ್ಯಾನಿಸುವುದರ ಮೂಲಕ ಸತ್ಯವೇದದಲ್ಲಿ ಆಳವಾದ ಜ್ಞಾನವನ್ನು ಪಡೆಯುವಾಗ ಅವರ ಆತ್ಮಿಕ ಜೀವನ ಇನ್ನೂ ಬೆಳೆದು ಬಲಗೊಂಡು ವೃದ್ಧಿಯಾಗುತ್ತದೆ. ಎಲ್ಲದಕ್ಕಿಂತಲೂ ಮೇಲಾಗಿ ಸಭೆಯು ಒಟ್ಟಾಗಿ ಸೇರುವುದು, ಸೇವಕರು ಏಕಾಗ್ರತೆಯಿಂದ ಆತ್ಮಭಾರದಿಂದ ಪ್ರಾರ್ಥಿಸುವುದು, ದೇವರ ಪಾದ ಸನ್ನಿಧಿಯಲ್ಲಿ ಸಭೆಗಾಗಿಯೂ ಅರಸುಗಳಿಗಾಗಿಯೂ ಯೇಸುಕ್ರಿಸ್ತನ ರಾಜ್ಯವು ಶಕ್ತಿಯುತವಾಗಿ ಹರಡುವುದಕ್ಕಾಗಿಯೂ ಮೊರೆ ಇಡುವುದು ಅತಿ ಅವಶ್ಯಕವೆಂದು ಈ ದಾಸರು ತಿಳಿದರು. ಮೊಟ್ಟಮೊದಲು ಸಭೆಯ ಕೊಡುವಿಕೆಗಾಗಿ ಸಿಯೋಲ್ ನಗರವು ಆರಿಸಲ್ಪಟ್ಟಿತು. ಹೀಗೆ ಪಂಜಾಬ್ ಸಭೆಯ ರಾಜಧಾನಿಯಾಗಿದ್ದ ಸಿಯೋಲ್ ನಗರದಲ್ಲಿ 1904ರಲ್ಲಿ ನಡೆಸಲ್ಪಟ್ಟಿತು. ಅದು ಭಾರತದಲ್ಲಿನ ಸಭೆಗಳ ಉಜ್ಜೀವನಕ್ಕೆ ಕಾರಣವಾಯಿತು ಎಂದು ಹೇಳಬಹುದು. ಮಾತ್ರವಲ್ಲ, ಆ ನಗರದಲ್ಲಿ ಜಾನ್ ಹೈಡ್ರವರ ವೈಯಕ್ತಿಕವಾದ ಆತ್ಮಿಕ ಜೀವಿತದಲ್ಲಿ ದೊಡ್ಡ ಬದಲಾವಣೆಯು ಉಂಟಾಯಿತು. ಇದು ಆ ಕಾಲದಲ್ಲಿದ್ದ ಅವರ ಆತ್ಮಿಕರಾಗಿದ್ದಂಥ ಆಪ್ತ ಸ್ನೇಹಿತರಾಗಿದ್ದ ಮಿಷನರಿ ಸೇವಕರೊಬ್ಬರಿಂದ ನಮಗೆ ತಿಳಿದು ಬಂತು. ಜಾನ್ ಹೈಡ್ರವರು ಮೊದಲೇ ಗುಣಹೊಂದಿ ರಕ್ಷಕನಾದ ಯೇಸುವನ್ನು ಪ್ರೀತಿಸಿ ಆತನ ಸೇವೆಗೆ ತನ್ನನ್ನು ಸಮರ್ಪಿಸಿಕೊಂಡಿದ್ದರು. ಇನ್ನು ಅವರ ಆತ್ಮಿಕ ಜೀವಿತದಲ್ಲಿ ಒಂದು ಮಗುವಿನ ಹಾಗೆಯೇ ಇದ್ದರು ಮತ್ತು ಪರಿಪಕ್ವವನ್ನು ಹೊಂದಿರಲಿಲ್ಲ. ತಾನು ಪರಿಶುದ್ಧ ಆತ್ಮನನ್ನು ಹೊಂದುವ ತನಕ ಯೆರೂಸಲೇಮಿನಲ್ಲಿ ಕಾದಿರಬೇಕು
ಎಂಬ ಆಜ್ಞೆಯನ್ನು ಇನ್ನೂ ಹೊಂದಿರಲಿಲ್ಲ. ಮೊದಲು ಸಭೆಯು ಸೇರಿದ 1904ನೇ ವರ್ಷದಲ್ಲಿ ದೇವರು ಕೃಪೆ ತೋರಿಸಿ ತನ್ನ ಅಪಾರ ಪ್ರೀತಿಯಿಂದ ಅವರೊಡನೆ ಮಾತನಾಡಿ ಅವರಲ್ಲಿದ್ದ ಕುಂದುಕೊರತೆಗಳನ್ನು ಅವರಿಗೆ ಪ್ರಕಟಿಸಿದನು. ಕನ್ವೆನ್ಷನ್ ಕೂಟಗಳಲ್ಲಿ ಪರಿಶುದ್ಧ ಸೇವಕರುಗಳಿಗೆ ಪವಿತ್ರಾತ್ಮನ ಕುರಿತು ಪ್ರಕಟಣೆಗಳನ್ನು ಕೊಟ್ಟನು. ಪರಿಶುದ್ಧ ಆತ್ಮನು ಅವರ ಹೃದಯದಲ್ಲಿ ನಂಬಿಕೆಯಿಂದ ನೀತಿವಂತನು, ಪರಿಶುದ್ಧನಾಗುವನು ಎಂಬ ದೇವರ ಅನಾದಿಯಿಂದ ಇದ್ದ ಉದ್ದೇಶವನ್ನು ಅವರಿಗೆ ಪ್ರಕಟಿಸಿದನು. ಅವರ ಹೃದಯದಲ್ಲಿ ಹೊಸ ಜೀವವನ್ನು ಒಂದು ಮಹತ್ವದ ಅನುಭವವಾಗಿ ತುಂಬಿದನು. ಕನ್ವೆನ್ಷನ್ ಕೂಟದ ಅಂತ್ಯದಲ್ಲಿ ಅವರು ಬಹಳ ಪರವಶರಾಗಿ, ಈ ದರ್ಶನವನ್ನು ನಾನು ನನ್ನ ಜೀವನದಲ್ಲಿ ಎಂದಿಗೂ ಮರೆಯುವುದಿಲ್ಲ ಎಂದರು. ಹಾಗೆಯೇ ಅವರ ಈ ದೇವರ ಮಹತ್ತಾದ ಕರುಣೆಯನ್ನು ಎಂದಿಗೂ ಮರೆಯಲಿಲ್ಲ. ದಿನದಿಂದ ದಿನಕ್ಕೆ ಹೊಸದಾದ ದೈವ ಕೃಪೆಯನ್ನು ಹೊಂದಿದರು. ದೇವರು ತನಗೆ ಅನುಗ್ರಹಿಸಿದ ಬೆಳಕಿನಲ್ಲಿ ವಿಧೇಯತೆಯಿಂದ ನಡೆದು ಆತನ ಸೇವೆಯಲ್ಲಿ ಮುಂದುವರಿದರು. ಆತ್ಮದಲ್ಲಿ ಹೊಸ ಬಲವನ್ನು ಹೊಂದಿದ ಜಾನ್ ಹೈಡ್ರವರು ಯೇಸು ರಕ್ಷಕನು ತನ್ನ ಮಕ್ಕಳಾದ ಮಾನವ ಕುಲದ ಮೇಲೆಯೂ ವೈಯಕ್ತಿಕವಾಗಿ ನಮ್ಮೊಬ್ಬೊಬ್ಬರ ಮೇಲೆಯೂ ತೋರಿಸುವ ಪ್ರೀತಿಯು ಕರುಣೆಯು ಅಪರಿಮಿತವಾದುದು ಎಂಬ ಸತ್ಯವನ್ನು ಅಲ್ಲಿ ಸೇರಿದ್ದ ಸೇವಕರಿಗೂ ಇತರ ಎಲ್ಲ ಜನರಿಗೂ ಬಹಳ ಬಲದಿಂದಲೂ ಆಸಕ್ತಿಯಿಂದಲೂ ಸಾರಿ ತಿಳಿಸಿದರು. ಮಕ್ಕಳ ಹೃದಯದಲ್ಲಿ ಚಲಿಸುವಿಕೆ ಉಂಟಾಯಿತು. ಹೃದಯದಲ್ಲಿ ಕಠಿಣವುಳ್ಳವರು ಮೃದು ಹೃದಯವುಳ್ಳವರಾದರು. ಅನೇಕರು ದೇವರ ಮಹತ್ವವನ್ನು ಅರಿತರು. ಆತನ ಪ್ರೀತಿಗೆ ವಶರಾಗಿ ಇನ್ನು ನಾವು ಜೀವಿಸಿದರೆ ಕ್ರಿಸ್ತನಿಗಾಗಿ ಜೀವಿಸುತ್ತೇವೆ ಎಂದು ಆತನನ್ನೇ ಸೇವಿಸುವೆವು ಎಂದು ತೀರ್ಮಾನಿಸಿದರು. ಬಹಿರಂಗವಾಗಿ ಅನೇಕರು ಮುಂದೆ ಬಂದು ದೇವರು ತಮಗೆ ಮಾಡಿದ ಉಪಕಾರಗಳ ಬಗ್ಗೆ ಸಾಕ್ಷಿ ಹೇಳುವುದು ಬಹುಮುಖ್ಯವೆಂದು ಜಾನ್ ಹೈಡ್ರವರು ತಿಳಿಸಿದರು. ಆತ್ಮಗಳನ್ನು ಆದಾಯ ಮಾಡಲು ಇದು ಅತಿ ಅವಶ್ಯ ಎಂಬುದು ಅವರ ಇಚ್ಛೆಯೂ ಆಗಿತ್ತು. ಕನ್ವೆನ್ಷನ್ ಗುಡಾರದಲ್ಲಿ ಗಂಡಸರಿಗಾಗಿಯೇ ಏರ್ಪಡಿಸಿದ ಒಂದು ಕೂಟದಲ್ಲಿ ಮಾತನಾಡಲು ಜಾನ್ ಹೈಡ್ರವರು ಕರೆಯಲ್ಪಟ್ಟಿದ್ದರು. ಕೂಟವು ಪ್ರಾರಂಭವಾಗುವ ಮೊದಲು ಅವರು ನೆಲದ ಮೇಲೆ ಹಾಸಿದ್ದ ಒಂದು ಜಮಖಾನದ ಮೇಲೆ ಕುಳಿತು ಬಹಳ ಹೊತ್ತು ಪ್ರಾರ್ಥಿಸುತ್ತಿದ್ದರು. ಭಕ್ತಿ ಗೀತೆಗಳನ್ನು ಜನರು ಹಾಡುತ್ತಿದ್ದರು. ಹಾಡು ಮುಗಿದ ತಕ್ಷಣ ಇವರು ಪ್ರಾರ್ಥನೆಯನ್ನು ಮುಗಿಸಿ ಮಾತನಾಡಲು ಪ್ರಾರಂಭಿಸಿದರು. ಅವರ ಸಾಕ್ಷಿಯಲ್ಲಿ ಬಹಳ ದೀನತೆ ಇತ್ತು. ಯೇಸುವಿನ ಮೇಲಿನ ಅಪರಿಮಿತವಾದ ಪ್ರೀತಿಯು ಕೃತಜ್ಞತಾ ಸ್ತುತಿ ಸ್ತೋತ್ರಗಳು ಇದ್ದವು. ಅವರು ಮಾತನಾಡಿದ್ದು 15-20 ನಿಮಿಷಗಳು ಮಾತ್ರವೇ. ತಾನು ಯಾವ ಯೋಗ್ಯತೆಯೂ ಇಲ್ಲದವನು, ನಾನು ಶ್ರೇಷ್ಠನಲ್ಲವೆಂದು ಹೇಳಿ ತನ್ನನ್ನು ತಗ್ಗಿಸಿಕೊಂಡರು. ಮತ್ತು ತಾನು ಅನೇಕ ಪಾಪ ಬಂಧನಗಳಲ್ಲಿ ಸಿಕ್ಕಿಕೊಂಡು ಶೋಧನೆಗಳನ್ನು ಎದುರಿಸಿ ಹಲವಾರು ವರ್ಷಗಳು ಹೋರಾಡಿದೆನು. ಹೇಗೆ ದೇವರು ತನ್ನನ್ನು ಪಾಪದಿಂದ ಬಿಡಿಸಿದನು, ಪಾಪದ ಮೇಲೆ ಜಯವನ್ನು ಕೊಟ್ಟನು ಎಂಬುದನ್ನು ಸಭೆಯ ಮಕ್ಕಳಿಗೆ ತಿಳಿಸಿದರು. ನಂತರ ನೆಲದ ಮೇಲೆ ಕುಳಿತು ಅಡ್ಡಬಿದ್ದು ಮೌನವಾಗಿ ಕೆಲವು ನಿಮಿಷಗಳು ಪ್ರಾರ್ಥಿಸಿದ ನಂತರ ಕೂಟದಲ್ಲಿ ಕೂಡಿ ಬಂದಿದ್ದ ಜನರನ್ನು ನೋಡಿ ನಾವೆಲ್ಲರೂ ದೇವರಿಗೆ ಮೊರೆಯಿಡೋಣ ಎಂದು ಕರೆಕೊಟ್ಟರು. ಆಗ ಅಲ್ಲಿ ಕೂಡಿ ಬಂದಿದ್ದ ಎಲ್ಲರೂ ಪವಿತ್ರಾತ್ಮನಿಂದ ತುಂಬಲ್ಪಟ್ಟು ಪ್ರಾರ್ಥಿಸಲು ಪ್ರಾರಂಭಿಸಿದರು. ಎಲ್ಲರೂ ಆತ್ಮ ಪರವಶರಾಗಿ ಪ್ರಾರ್ಥಿಸಿದರು. ಎಲ್ಲರೂ ಸಾಷ್ಟಾಂಗ ಬಿದ್ದು ಗಂಟೆಗಳ ಸಮಯ ಅದೇ ಸ್ಥಿತಿಯಲ್ಲಿ ಇದ್ದು ಪ್ರಾರ್ಥಿಸಿದರು. ಅನೇಕರು ಎದ್ದು ನಿಂತು ದೊಡ್ಡ ಸ್ವರದಿಂದ ಪ್ರಾರ್ಥಿಸಿದರು. ಪಾಪದ ಹರಿಕೆ ಮಾಡಿದರು. ದೇವರ ಕರುಣೆಗಾಗಿಯೂ ಸಹಾಯಕ್ಕಾಗಿಯೂ ಕೂಗಿ ಅತ್ತು ಪ್ರಾರ್ಥಿಸಿದರು. ಎಷ್ಟೊಂದು ಜನರು ಕೂಡಿ ಒಟ್ಟಾಗಿ ಸೇರಿ ಮನಸ್ಸಿನಿಂದ ಪ್ರಾರ್ಥಿಸಿದ್ದು ಪಂಜಾಬ್ ನಗರದಲ್ಲಿ ಇದೇ ಮೊದಲ ಬಾರಿ ಎಂದು ಕಂಡವರು ಸಾಕ್ಷಿ ಹೇಳುತ್ತಾರೆ. ಅನೇಕ ಗಂಟೆಗಳು ಕಳೆದ ನಂತರ ಮಧ್ಯರಾತ್ರಿಯವರೆಗೂ ತಿರುಗಿ ಪ್ರಾರ್ಥಿಸಿದರು. ಆಗ ಅನೇಕ ಮಕ್ಕಳು ನೂತನ ಹೃದಯವನ್ನು ಹೊಂದಿ ತಮ್ಮನ್ನು ದೇವರಿಗೆ ಸಂಪೂರ್ಣವಾಗಿ ಸಮರ್ಪಿಸಿಕೊಂಡರು. ಸಂತೋಷದಿಂದಲೂ ಹೊಸ ಅನುಭವಗಳೊಂದಿಗೂ ಹೊಸ ಆಶೀರ್ವಾದಗಳೊಂದಿಗೂ ಮನೆಗೆ ಹಿಂದಿರುಗಿದರೆಂದು ಸಭೆಯ ಮೂಲಗಳಿಂದ ತಿಳಿದು ಬರುತ್ತದೆ. ನಿಶ್ಚಯವಾಗಿ ಅಂದು ಜಾನ್ ಹೈಡ್ರವರು
ಸಾರಿದ ವಾಕ್ಯದಿಂದ ಅನೇಕರ ಹೃದಯ ಒಡೆಯಿತು. ಕಠಿಣ ಹೃದಯಗಳೆಲ್ಲ ಮಾರ್ಪಟ್ಟವು. ಬರಿದಾದ ಹೃದಯಗಳು ವಾಕ್ಯದಿಂದ ತುಂಬಲ್ಪಟ್ಟವು. ದೇವರ ಆತ್ಮನ ಶಕ್ತಿ ಅಲ್ಲಿ ಪ್ರಸರಿತು. ಆ ಸಭೆಯಲ್ಲಿ ಒಂದು ದೊಡ್ಡ ಉಜ್ಜೀವನಕ್ಕೆ ಕಾರಣವಾಯಿತು. ಅಂದು ನಡೆದ ಕೂಟ. ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು, ಎಲುಬುಗಳಿಗೆ ಸಾರವು ಉಂಟಾಗುವವು. ಜ್ಞಾನೋಕ್ತಿಗಳು 3ನೇ ಅಧ್ಯಾಯ 8ನೇ ವಾಕ್ಯ. ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ, ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು. ದೇವರ ವಾಕ್ಯವು ನಮ್ಮ ಎಲುಬಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ. ಪ್ರಿಯ ವೀಕ್ಷಕರೇ, ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲಾ ಕಾರ್ಯಕ್ರಮಗಳನ್ನ ಇತರರೊಂದಿಗೆ ಶೇರ್ ಮಾಡಿರಿ. ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ. ನಮ್ಮ ಸಂಖ್ಯೆ 7022104605. ಈ ಸಂಖ್ಯೆಗೆ ಕರೆ ಮಾಡಿರಿ. ಒಬ್ಬ ಪಾಪಿಯ ಪ್ರಾರ್ಥನೆ. ಯೇಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ. ಪ್ರಿಯ ಪರಲೋಕದ ತಂದೆಯೇ, ಯೇಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ. ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ. ಯೋಹಾನ 6:37 ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ. ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ. ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ. ನೀನು ನಿನ್ನ ವಾಕ್ಯದಲ್ಲಿ ನೀನು ಯೇಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ. ರೋಮ 10:9-13ನೇ ವಾಕ್ಯ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ. ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ. ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ. ಯೇಸುವೇ, ನೀನೇ ಕರ್ತನು. ತಂದೆಯೇ, ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ. ನಿನ್ನ ವಾಕ್ಯವು ಹೇಳುತ್ತದೆ, ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ, ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ. ರೋಮ 10:10. ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯೇಸುವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ. ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ. ಅಪ್ಪಾ ತಂದೆಯೇ, ನಿನಗೆ ಸ್ತೋತ್ರ. ಲೂಕನು ಬರೆದ ಸುವಾರ್ತೆ 11ನೇ ಅಧ್ಯಾಯದಲ್ಲಿ ಬರೆದಿರುವಂತೆ, ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೆ? ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೆ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನ ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ವರವನ್ನ ಕೊಡುವವನಲ್ಲವೇ ಅಂದನು. ತಂದೆಯೇ, ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ. ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ. ಕೀರ್ತನೆ 81:10 ಬರೆದಿದೆ, ಅಗಲವಾಗಿ ಬಾಯಿದೆರೆಯಿರಿ, ಅದನ್ನು ತುಂಬಿಸುವೆನು. ಕರ್ತನೇ, ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ. ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ. ಇದು ದೇವರ ಭಾಷೆಯಾಗಿದೆ. ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನ ಉಪಯೋಗಿಸಬೇಕು. ಅದರಿಂದ ನೀವು ನಿಮ್ಮ ಬಾಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ವರದಿಂದ ತುಂಬುವವನಾಗಿದ್ದಾನೆ. ಪ್ರಿಯರೇ, ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.